ಬ್ಲಾಸ್ಟ್ ವಿಷಯವಾಗಿ ಕೆಲವರು ಲಘುವಾಗಿ ಮಾತನಾಡ್ತಿದ್ದಾರೆ. ಭಯ ಹುಟ್ಟಿಸುವ ಹೇಳಿಕೆ ಯಾರೇ ಕೊಟ್ಟರೂ ಕೂಡ ಸರಿಯಲ್ಲ. ನಾನು ಸಿ.ಟಿ. ರವಿ ಅವರ ಹೇಳಿಕೆನ ಗಮನಿಸಿದ್ದೇನೆ ಅಂತ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ದಿನದಲ್ಲಿ ಪತ್ತೆ ಹಚ್ಚಲು ಎಲ್ಲಾ ಪ್ರಯತ್ನ ಕೂಡ ನಡೀತಾ ಇದೆ. ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ, ತಾಳ್ಮೆ ಇರಲಿ ಅಂತೀವಿ. ಯಾರು ಆ ಘಟನೆಗೆ ಕಾರಣರೋ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಕಾನೂನಾತ್ಮಕವಾಗಿ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅದು ಹಾಗೇ ಆಗತ್ತೆ. ಈ ವಿಷಯವಾಗಿ ಸದನದಲ್ಲಿ ವೇದಿಕೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ. ಸೊ ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರು ಭಾಳ ಲಘುವಾಗಿ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಥ ಒಂದು ದುರ್ಘಟನೆ ಆದಾಗ ಅವ್ರಿಗೇನು ಮನಸ್ಸು ನೋದ ಇಲ್ವಾ? ರವಿಯವರ ಹೇಳಿಕೆಯನ್ನು ಗಮನಿಸಿದೆ ನಾನು. ಏನು ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ, ಆ ಭಯದ ವಾತಾವರಣ ಸೃಷ್ಟಿ ಮಾಡುವಂಥ ಯಾವುದೇ ಹೇಳಿಕೆ ಯಾರಿಂದನೇ ಬರಲಿ ಅದು ಸರಿಯಾದದ್ದಲ್ಲ. ಆ ಘಟನೆ ಏನಿದೆ ಅದನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರು ಹೇಳ್ದಂಗೆ 2 ದಿವಸದೊಳಗಾಗಿ ಪತ್ತೆ ಹಚ್ಚುವಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಿ, ಎಲ್ಲ ಶಕ್ತಿಯನ್ನು ಉಪಯೋಗ ಮಾಡಿ, ಆ ರೀತಿಯಾಗಿರ್ತಕ್ಕಂಥ ಪತ್ತೆ ಹಚ್ಚಿಸುವುದರ ಮೂಲಕ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾರ್ಯಾರು ಭಾಳ ಲಘುವಾಗಿ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಥ ಒಂದು ದುರ್ಘಟನೆ ಆದಾಗ ಅವ್ರಿಗೇನು ಮನಸ್ಸು ನೋದ ಇಲ್ವಾ? ರವಿಯವರ ಹೇಳಿಕೆಯನ್ನು ಗಮನಿಸಿದೆ ನಾನು. ಏನು ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.